ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೀಷಾ, ಮಿತ್ರ ಬಂದ್ಯಾ? ನಿಂಗೋಸ್ಕರನೇ ಕಾಯ್ತಿದ್ದೆ. ನಿನ್ ಕೈಯಿಂದ ತಿನ್ಸ್ಕೊಂಡು ಈ ಉಪವಾಸ ನಾನೇ ಮೊದಲು ಮುರಿಬೇಕು. ಭಾಗ್ಯಗಿಂತ ಮೊದಲು ನಾನೇ ಚಂದ್ರನ ನೋಡಿ ನಿನ್ನ ನೋಡ್ಬೇಕು. ಸರಿ ನಾನು ಬಂದಾಯ್ತಲ್ಲ, ಇನ್ನ ಕೆಲಸ ಮುಗಿಸೋಣ. ಕೆಳಗಡೆ ಅವರೆಲ್ಲ ನನಗೋಸ್ಕರ ಕಾಯ್ತಿರ್ತಾರೆ. ವಾಟ್ ಇಸ್ ದಿಸ್ ಮಿತ್ರ? ಈ ಪೂಜೆನ ನಿನ್ ಜೊತೆಗೆ ಸ್ವಲ್ಪ ನೆಮ್ಮದಿಯಿಂದ ಮಾಡೋ ಅವಕಾಶ ಕೂಡ ನಂಗಿಲ್ವಾ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮನೀಷಾ. ನಾನು ಎರಡೂ ಕಡೆ ಮ್ಯಾನೇಜ್ ಮಾಡಬೇಕು. ಈ ಕಾರ್ಯಕ್ರಮ ಮುಗಿಯೋವರೆಗೂ ಅಲ್ಲಿಂದ ಕದಲ್ಬಾರ್ದು ಅಂತ ಮಾಮ್ ಹೇಳಿದ್ರು. ಆದ್ರೆ ಏನೋ ಮಾಡಿ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದೆ. ಅದನ್ನು ಕೂಡ ನೀನು ಅರ್ಥ ಮಾಡ್ಕೊಳ್ದೇ ಇದ್ರೆ ಹೇಗೆ? ಮನೀಷಾ, ಮಿತ್ರ ನಿನಗೋಸ್ಕರ ಇಲ್ಲಿ ಬಂದ್ರೆ ಅದನ್ನ ನೀನ್ ಯೋಚನೆ ಮಾಡ್ದೆ ನೀನ್ ಹೀಗೆ ಕಂಪ್ಲೇಂಟ್ ಮಾಡ್ತಿದ್ಯಲ್ಲ. ಮೊದ್ಲು ಮಾಡ್ಬೇಕಾಗಿರೋ ಕೆಲಸ ನೋಡು. ಓಕೆ ಮಾಮ್. ಅತ್ಗೆ, ದೊಡ್ಡಮ್ಮ, ಅಲ್ಲಿ ನೋಡಿ ಚಂದ್ರ ಬಂದಾಯ್ತು. ನಾನು ಅವಾಗಿಂದ ಚಂದ್ರ ಯಾವಾಗ ಕಾಣಿಸತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಕಡೆಗೂ ಚಂದ್ರ ಇವಾಗ ಕಾಣಿಸ್ಕೊಳ್ತು. ಮಿತ್ರ ಅಲ್ಲಿ ಬೇಗ ಮುಗಿಸ್ಕೊಂಡ್ ಬಂದ್ರೆ ಒಳ್ಳೇದು. ಏನ್ ಜಾಹ್ನವಿ, ನೀನ್ ಚಂದ್ರಗೋಸ್ಕರ ಕಾಯ್ತಾ ಇರ್ಲಿಲ್ವಾ? ನಾನ್ ಕಾದ್ರು ಇಲ್ದೇ ಹೋದ್ರು ಬರೋನು ಬರ್ದೆ ಎಲ್ಲಿಗೆ ಹೋಗ್ತಾನೆ ಹೇಳು. ಅದಕ್ಕೆ ನಾನೇನ್ ಕಾಯ್ತಾ ಇರ್ಲಿಲ್ಲಪ್ಪ. ಅಬ್ಬಬ್ಬಾ, ನೆಲ್ಲಿಕಾಯಿ ಎಷ್ಟಿರೋ ತಲೆಯಲ್ಲಿ ಬುದ್ಧಿ ಸ್ವಲ್ಪ ಜಾಸ್ತಿನೇ ಇದೆ. ಹಲೋ, ಯಾರ್ದು ನಲ್ಲಿಕಾಯಿ ಎಷ್ಟು ತಲೆ? ಇನ್ಯಾರ್ದು? ನಿಂದೆ. ಹೌದಾ? ನಂದು ನಲ್ಲಿಕಾಯಿ ಎಷ್ಟು ತಲೆ ಆದ್ರೆ ನಿಂದು ಸಾಸಿವೆ ಕಾಳಿನಷ್ಟು ತಲೆ. ಮಾತಿಗೆ ಮಾತು ಸೇರಿಸಿ ಹೇಳೋದು ಚೆನ್ನಾಗಿ ಅಭ್ಯಾಸ ಆಗಿದೆ ನಿಂಗೆ ಈಗಲ್ಲ, ಆಮೇಲೆ ಹೇಳ್ತೀನಿ. ಮಿತ್ರ ಅವರೆಲ್ಲಿ? ಮಿತ್ರ ಒಬ್ನೇ ಎಲ್ಲಿಗೆ ಹೋದಾರಿ? ಮಿತ್ರ, ಸಾರಿ, ಐ ಆಮ್ ವೆರಿ ಸಾರಿ ಮನೀಷಾ. ನೋಡ್ಲಿಲ್ಲ. ಐ ಸಾರಿ. ಸಾರಿನಾ? ಸಿಂಪಲ್ ಸಾರಿ ಹೇಳಿದ್ರೆ ಸರಿ ಹೋಗ್ಬಿಡತ್ತಾ? ಮತ್ತಿನ್ನೇನ್ ಮಾಡ್ಲಿ ಮನೀಷಾ? ಏನೋ ಗೊತ್ತಿಲ್ದೆ ನಡೀತು. ನಿನಗೆ ಅಷ್ಟು ಕೂಡ ಅರ್ಥ ಆಗಲ್ವಾ? ಅರ್ಥ ಆಗ್ತಿದೆ ಮಿತ್ರ, ಎಲ್ಲ ಅರ್ಥ ಆಗ್ತಿದೆ. ಆಗ್ಲಿಂದ ನಾನು ಗಮನಿಸ್ತಾನೆ ಇದ್ದೀನಿ. ಹೆಸರಿಗೆ ನೀನ್ ಇಲ್ಲಿ ಬಂದಿದೆಯೇ ಹೊರತು ನಿನ್ ಮನ್ಸೆಲ್ಲ ಆ ಭಾಗ್ಯ ಹತ್ರನೇ ಇದೆ. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್ ಮನೀಷಾ? ಹೌದು, ನಾನ್ ನಾನ್ ಸೆನ್ಸೇ ಮಾತಾಡ್ತಿದ್ದೀನಿ. ನಾನ್ ಸಿಂಕಲ್ಲೇ ಮಾತಾಡ್ತಿದ್ದೀನಿ ಅಲ್ವಾ? ನಿಂಗೋಸ್ಕರ ಬೆಳಗ್ಗೆಯಿಂದ ಉಪವಾಸ ಇದ್ದು ನಿನ್ ಜೊತೆ ಪೂಜೆ ಮಾಡ್ಬೇಕು ಅಂತ ಆಸೆ ಪಟ್ಟೆ ನೋಡು. ಅದಕ್ಕೆ ನಾನು ನಾನ್ ಸೆನ್ಸ್ ಮಾತಾಡ್ದ ಹಾಗೆ ಅನ್ಸುತ್ತೆ. ಅಯ್ಯೋ ಮನೀಷಾ, ನಾನ್ ಹೇಳಿದ್ ಹಾಗಲ್ಲ. ನಾನು ನಿನಗೋಸ್ಕರ ಬಂದ್ರೆ ನನ್ ಮನ್ಸು ಭಾಗ್ಯ ಹತ್ರ ಇದೆ ಅಂತ್ಯಲ್ಲ. ನಾನ್ ಹೇಳಿದ ಮಾತು ನಿಜ ಅಲ್ವಾ? ಈ ಪೂಜೆನ ಫಸ್ಟ್ ಭಾಗ್ಯನ್ ಜೊತೆ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆನೆ ನನ್ ಪೂಜೆನ ಹಾಳ್ ಮಾಡ್ಬಿಟ್ಟೆ. ಅದು ನಿಜ ಅಲ್ವಾ? ಅಯ್ಯೋ ಮನೀಷಾ, ನಿನಗ್ ಹೇಗ್ ಹೇಳಿದ್ರೆ ಅರ್ಥ ಆಗುತ್ತೆ? ನೀನ್ ನನಗೆ ಏನ್ ಹೇಳೋ ಅವಶ್ಯಕತೆನೂ ಇಲ್ಲ ಮಿತ್ರ. ನನ್ ಮೇಲೆ ಪ್ರೀತಿ ಇದೆ ಅಂತ ನನ್ ಮಾತಿಗೆ ಗೌರವ ಕೊಡ್ತೀಯ ಅನ್ನೋದು ಎಲ್ಲ ಸುಳ್ಳು. ನೀನ್ ಮಾಡೋ ಈ ತರ ಕೆಲ್ಸಕ್ಕೆ ನನಗೇನ್ ಅನ್ಸುತ್ತೆ ಗೊತ್ತಾ? ಭಾಗ್ಯನೇ ನಿನಗ್ ಫಸ್ಟ್ ಅಂತ, ನಾನ್ ಯಾವತ್ತು ನಿನಗೆ ಸೆಕೆಂಡ್ ಆಪ್ಷನ್ ಅಂತ. ಮನೀಷಾ ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡ.
ಇನ್ನೇನ್ ಹೇಳು ಅಂತೀಯ ಮಿತ್ರ? ನೀನ್ ಮಾಡೋ ಪ್ರತಿ ಕೆಲ್ಸ, ನೀನ್ ನಡ್ಕೊಳ್ಳೋ ರೀತಿ, ನೀನ ಭಾಗ್ಯಂಗ್ ಕೊಡೋ ಬೆಲೆ ಎಲ್ಲ ಎಲ್ಲ ನನ್ನನ್ ಪ್ರಶ್ನೆ ಮಾಡ್ತಿದೆ. ಮಿತ್ರಾಗ್ ನೀನ್ ಏನ್ ಆಗ್ಬೇಕು ಅಂತ ಕೇಳ್ತಿದ್ರೆ ಅದಕ್ ನಾನು ಏನೂ ಉತ್ತರ ಕೊಡಕ್ಕೆ ಆಗ್ತಿಲ್ಲ. ಮತ್ತೆ ಮತ್ತೆ ನನಗ್ ಉತ್ತರ ಕೊಡೋಕಾಗ್ದಿರೋ ಪರಿಸ್ಥಿತಿನ ನೀನೇ ನನಗ್ ತರಿಸ್ತಿದ್ಯಾ. ಸಾಕು ಮಿತ್ರ, ಸಾಕು. ಇನ್ ನನ್ನಿಂದ ಆಗಲ್ಲ. ನನ್ ಮುಂದೆ ನಾನೇ ತಲೆ ತಗ್ಸೋ ಪರಿಸ್ಥಿತಿ ಮತ್ತೆ ಮತ್ತೆ ನಿನ್ನಿಂದಾನೇ ಬರ್ತಿದೆ. ನನ್ ಮೇಲ್ ನಾನೇ ಅಸಹ್ಯ ಪಡೋ ಸಂದರ್ಭ ನಿನ್ನಿಂದಾನೇ ಬರ್ತಿದೆ. ಇನ್ನು ಈ ತರ ಪರಿಸ್ಥಿತಿಯ ಅನುಮಾನನ ನನಗೆ ಫೇಸ್ ಮಾಡೋದಕ್ಕಾಗೋದಿಲ್ಲ. ಗುಡ್ ಬೈ ಮಾಮ್, ಹೋಗೋಣ ಬಾ. ಮನಿಷಾ, ಮನಿಷಾ ಪ್ಲೀಸ್ ಲಿಸನ್ ಟು ಮೀ. ಒಂದ್ಸಲ ನನ್ನ ಮಾತು ಕೇಳು. ಆಂಟಿ, ಆಂಟಿ ಪ್ಲೀಸ್ ನೀವಾದ್ರೂ ಮನಿಷಾಗ್ ಹೇಳಿ ಪ್ಲೀಸ್. ಮನಿಷಾ ಬಗ್ಗೆ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ ಮಿತ್ರ. ಅವಳು ಒಂದ್ಸಲ ಹಠ ಹಿಡಿದ್ಲು ಅಂದ್ರೆ ಅವಳ ಹಠನ ಅಷ್ಟು ಬೇಗ ಬಿಡಲ್ಲ. ಒಂದ್ಸಲ ಹಠ ಮಾಡಿ ಚಾಲೆಂಜ್ ತಗೊಂಡ್ರೆ ಆ ಚಾಲೆಂಜ್ ಕಂಪ್ಲೀಟ್ ಆಗೋರ್ಗೂ ಅವಳು ಸುಮ್ಮನೆ ಬಿಡಲ್ಲ. ನಾನೇನು ಮಾಡಕ್ಕಾಗಲ್ಲ ಮಿತ್ರ. ಮಾಮ್ ಬಾ ಹೋಗೋಣ. ಮನಿಷಾ, ಮನಿಷಾ ಪ್ಲೀಸ್ ನಿಲ್ಲು. ಮಿತ್ರ ಮನಿಷಾ, ಪ್ಲೀಸ್. ಮಿತ್ರ ಎಲ್ಲಿದ್ಯಾ? ಮನಿಷಾ, ಮಿತ್ರ ಮನಿಷಾ. ಅರವಿಂದ, ಮಿತ್ರ ಇಲ್ಲೇ ಎಲ್ಲೋ ಇರ್ತಾನೆ, ನೀನೇನ್ ಆತಂಕ ಪಡ್ಬೇಡ. ಅಮ್ಮ ಭಾಗ್ಯ, ಮಿತ್ರ ಬರೋದ್ರಲ್ಲಿ ಆ ದೀಪನ ಹಚ್ಬಿಡಮ್ಮ. ಆಯ್ತು ಅಜ್ಜಿ. ಚಿಕ್ಕಮ್ಮ, ಈಗ ಈ ಕಾರ್ಯಕ್ರಮನೂ ಮುಗಿದ್ಮೇಲೆ ಈ ಪೂಜೆನ ಶ್ರದ್ಧೆಯಿಂದ ಕಂಪ್ಲೀಟ್ ಮಾಡಿದ್ಲು ಅಂದ್ರೆ ಅಮ್ಮನ ದೃಷ್ಟಿಲಿ ಭಾಗ್ಯ ಇನ್ನೂ ಗ್ರೇಟ್ ಆಗ್ಬಿಡ್ತಾಳೆ. ನಾನಿದಿನಲ್ಲ ಹನ್ಸಿಕಾ, ಭಾಗ್ಯಗೆ ಪೂಜೆ ಮಾಡಕ್ ಬಿಡಲ್ಲ. ಅವಳು ಗ್ರೇಟೂ ಆಗಲ್ಲ. ಏನ್ ಮಾಡ್ತೀರಾ ಚಿಕ್ಕಮ್ಮ? ಭಾಗ್ಯ ಕೈಯಲ್ಲಿರೋ ಪೂಜಾ ಸಾಮಗ್ರಿ ಎಲ್ಲ ಒಂದೇ ಸಲ ನೆಲದ ಪಾಲಾಗೋ ಹಾಗೆ ಮಾಡಿದ್ರೆ ಅದರಿಂದ ಅವಳು ಎಲ್ರ ಹತ್ರ ಹೊಗಳ್ಸ್ಕೊಳ್ಳೋದಲ್ಲ, ಬಯಸ್ಕೊಳ್ತಾಳೆ. ಇನ್ನೊಂದು 10 ದಿನ ಆದ್ರೂ ಭಾಗ್ಯನ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಗುಡ್ ಐಡಿಯಾ ಚಿಕ್ಕಮ್ಮ. ಆದ್ರೆ ಹೇಗ್ ಮಾಡ್ತೀರಾ? ನೀನೇ ನೋಡ್ತೀಯಲ್ಲ. ಭಾಗ್ಯ ಎದ್ದೇಳು. ಅಕ್ಕ ಎದ್ದೇಳಕ್ಕ. ಭಾಗ್ಯ, ಅಮ್ಮ ಭಾಗ್ಯ. ಏನಾಯ್ತಮ್ಮ? ಬೆಳಗಿಂದ ಇವಳು ಉಪವಾಸ ಇದ್ದಾಳಲ್ವಾ, ತಿರ್ಗಾ ತಲೆ ಸುತ್ತಿರ್ಬೇಕು. ಯಾರಾದ್ರೂ ಸ್ವಲ್ಪ ನೀರ್ ತನ್ನಿ. ಸರಿ ಅಜ್ಜಿ. ಏ ವಿವೇಕ್ ಇರು. ಈ ಕ್ಷಣದಲ್ಲಿ ನಾವು ನೀರ್ ಕುಡಿಸಿದ್ರೆ ಬೆಳಗ್ಗೆಯಿಂದ ಮಾಡಿದಂತ ಪೂಜೆ ಫಲ ಎಲ್ಲ ವ್ಯರ್ಥ ಆಗೋಗತ್ತೆ. ಮಿತ್ರ ಇಲ್ಲಿಗೆ ಬರ್ಲಿ ಇರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.